ಇನ್ನು ಮಂಗಳೂರಿನ ಸಮೀಪ ಇರುವ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇದರ ಸುತ್ತಲೂ ಕೂಡ ನಂದಿನಿ ನದಿ ಹರಿಯುತ್ತೆ. ಅದ್ಭುತ ದೃಶ್ಯ. ಈಗ ಇಡೀ ದೇವಸ್ಥಾನವನ್ನು ಆವರಿಸಿಕೊಂಡು ಹರಿತಾ ಇದೆ ನಂದಿನಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಸುತ್ತಲೂ ಆವರಿಸಿಕೊಂಡು ಹರಿತಾ ಇರತಕ್ಕಂಥದ್ದು ಈ ಅದ್ಭುತ ದೃಶ್ಯ ಈಗ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಟೀಲು ಕ್ಷೇತ್ರದ ವಿಹಂಗಮ ನೋಟ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕಳೆದ ಒಂದು ವಾರದಿಂದ ಭಾರೀ ಮಳೆಯಾಗಿತ್ತು, ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಆದರೆ ಇವತ್ತು ಕೊಂಚ ವಿರಾಮವನ್ನು ವರುಣದೇವ ಕೊಟ್ಟಿರುವಂಥದ್ದು. ಇಡೀ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚಿನ ಮಳೆ ಆಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವೊಂದು ಕಡೆಗಳು ಸಣ್ಣ ಪುಟ್ಟ ಮಳೆ ಆದರೆ ಬಿಟ್ಟರೆ ಇಡೀ ಜಿಲ್ಲೆಯಾದ್ಯಂತ ಇವತ್ತು ಬಿಸಿಲಿನ ವಾತಾವರಣ ಇದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಹೀಗಾಗಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದರೂ ಇವತ್ತು ಸ್ವಲ್ಪ ಇಳಿಮುಖವಾಗಿದೆ. ನದಿಯ ನೀರೆಲ್ಲ ಇವತ್ತು ಹರಿದು ಹೋಗ್ತಾ ಇದೆ. ಹೀಗಾಗಿ ನಾವು ನಂದಿನಿ ನದಿಯ ತಟದಲ್ಲಿ ಒಂದು ವಿಶೇಷತೆಯನ್ನು ಗಮನಿಸುವುದಿದ್ರೆ, ನಾವು ಮಂಗಳೂರಿನ ಹೊರವಲಯದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಸನ್ನಿಧಾನದಲ್ಲಿ ಇರುವಂಥದ್ದು. ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಕ್ಷೇತ್ರ ಇದು. ನಂದಿನಿ ನದಿಯ ಮಧ್ಯಭಾಗದಲ್ಲೇ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಇದು. ಕಟೀಲು ದುರ್ಗಾ ಪರಮೇಶ್ವರಿ ಅನ್ನುವಂಥದ್ದೇ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ. ಆದರೆ ಅದಕ್ಕೂ ಒಂದು ಬಹಳಷ್ಟು ಪುರಾತನವಾದಂಥ ಇತಿಹಾಸ ಇದೆ. ಇತಿಹಾಸದಲ್ಲಿ ಹೇಳುವ ಪ್ರಕಾರ ನಂದಿನಿಯ ನದಿ ಹರಿಯುವಂಥ ಸಂದರ್ಭದಲ್ಲಿ ನೇರವಾಗಿ ನದಿಯ ಮಧ್ಯದಲ್ಲಿ ಶ್ರೀ ಭ್ರಮರಾಂಬಿಕೆ ಪ್ರತ್ಯಕ್ಷ ಆಗಿ ಇಲ್ಲಿ ನೆಲೆಯೂರಿದ್ದಾಳೆ ಅನ್ನುವಂಥ ಒಂದು ನಂಬಿಕೆ ಇರುವಂಥದ್ದು. ಹಾಗಾಗಿ ಇವತ್ತು ನೀವು ಇದನ್ನು ಗಮನಿಸಬಹುದು. ಮೇಲ್ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ನಂದಿನಿ ನದಿ ತುಂಬಿ ಹರಿತಾ ಇದೆ. ಹೀಗಾಗಿ ದೇವಸ್ಥಾನದ ಸುತ್ತಲೂ ಹರಿತಾ ಇದೆ, ಆದರೆ ದೇವಸ್ಥಾನ ಅದರ ಮಧ್ಯೆ ಇದೆ. ಇದನ್ನೇ ನೋಡಲಿಕ್ಕೆ ಜನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಬಹಳಷ್ಟು ಆಕರ್ಷಣೀಯವಾದಂಥ ಒಂದು ಕ್ಷೇತ್ರ ಇದು. ಕಳೆದ ಕೆಲ ದಿನಗಳಿಂದ ನಿರಂತರ ಮಳೆ ಸುರಿದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಂದಿನಿ ನದಿ ತುಂಬಿ ಹರಿತಾ ಇದೆ. ನಂದಿನಿ ನದಿಯ ಮಧ್ಯೆ ಇರುವಂಥ ಕಟೀಲು ಕ್ಷೇತ್ರ ಇದು. ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿರುವಂಥ ಕ್ಷೇತ್ರ. ಇಡೀ ದೇವಸ್ಥಾನದ ಸುತ್ತಲೂ ನದಿಯೇ ಹರಿಯುತ್ತಾ ಇರುವಂಥದ್ದು. ಆದರೂ ನದಿಯ ಮಧ್ಯಭಾಗದಲ್ಲಿ ಇರುವಂಥ ದೇವಸ್ಥಾನ ಏನಿದೆ ಅದು ಬಹಳಷ್ಟು ಪವಿತ್ರವಾದಂಥ ದೇವಸ್ಥಾನ. ಇಡೀ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಇವತ್ತು ಬಿಸಿಲಿನ ವಾತಾವರಣ ಇದ್ದರೂ ನದಿಯ ಏನು ರಭಸ ಇದೆ ಅದು ಕಡಿಮೆ ಆಗಿಲ್ಲ, ಬಹಳಷ್ಟು ವೇಗವಾಗಿ ಹರಿತಾ ಇದೆ. ಈ ಕ್ಷೇತ್ರಕ್ಕೆ ಹೋಗುವಂಥ ಭಕ್ತರನ್ನು ನೀವು ಗಮನಿಸ್ಬೋದು. ಈ ಕ್ಷೇತ್ರಕ್ಕೆ ಹೋಗಬೇಕಿದ್ರೆ ನದಿಯನ್ನು ದಾಟಿಕೊಂಡೇ ಹೋಗಬೇಕಂದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಗೋಪುರ ಇದೆ. ಆ ಗೋಪುರವನ್ನು ದಾಟಿ ಬರಬೇಕಿದ್ರೆ ಈ ನದಿಯನ್ನು ದಾಟಿಯೇ ಬರಬೇಕಾಗುತ್ತೆ. ಹಾಗಾಗಿ ನದಿಯ ಮಧ್ಯಭಾಗದಲ್ಲಿ ಇರುವಂಥ ದೇವಸ್ಥಾನವನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಸಿದ್ಧಿ ಇದು. ದೇವಸ್ಥಾನದ ಸುತ್ತಲೂ ನಂದಿನಿ ನದಿ ಹರಿಯುವಂಥದ್ದು. ಇದನ್ನು ನೋಡುವಂಥದ್ದೇ ಒಂದು ಸುಂದರ ದೃಶ್ಯ. ಇವತ್ತು ಹೆಚ್ಚಿನ ಮಳೆ ಆಗಿರೋದ್ರಿಂದ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಈ ರೀತಿಯಾಗಿ ನೀವು ನೋಡ್ಬೋದು. ಇಡೀ ದೇವಸ್ಥಾನದ ಸುತ್ತ ನೀವು ದೇವಸ್ಥಾನದ ಒಳಗೆ ಬಂದರೆ ಸುತ್ತಲೂ ನದಿಯ ನೀರೇ ಹರಿಯುತ್ತಾ ಇರುವಂಥದ್ದು. ಇನ್ನು ಮಳೆಗಾಲ ಮುಗಿಯುವವರೆಗೂ ಇದೇ ರೀತಿಯಾದಂಥ ಅಬ್ಬರ ಈ ಒಂದು ನಂದಿನಿ ನದಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಪುಣ್ಯ ಕ್ಷೇತ್ರ ಇವತ್ತು ನಂದಿನಿ ನದಿಯ ಮಧ್ಯದಲ್ಲಿರುವಂಥ ಕಟೀಲು ಕ್ಷೇತ್ರ ಇವತ್ತು ಸುತ್ತಲೂ ನೀರಿನಿಂದ ಆವರಿಸಿ ಕಂಗೊಳಿಸ್ತಾ ಇದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.